ತಮಗೆಲ್ಲರಿಗೂ ಜೈ ಭೀಮ್ ಲಾಲ್ ಸಲಾಂ. ದಲಿತ ಸಂಸ್ಕೃತಿ ಅಧ್ಯಯನ ಮಾಲೆ ಸಂಪುಟ 1ರ ಅಂಬೇಡ್ಕರ್ ಅವರ ಬಾಲ್ಯ ಮತ್ತು ಶಿಕ್ಷಣ ಡಾಕ್ಟರ್ ಹಂಸಂದ್ರ ಸುರೇಶ್ ಅವರ ಕೃತಿಯ ಓದುವಿನ ಮುಂದುವರಿಕೆ ಭಾಗವನ್ನು ಪ್ರಸ್ತುತಪಡಿಸ್ತೇನೆ. ಈ ಕೃತಿಯಲ್ಲಿರುವ 6ನೇ ಅಧ್ಯಾಯವನ್ನು ಓದುತ್ತಾ ಇದ್ದೀನಿ. ಅಧ್ಯಾಯ 6, ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕದತ್ತ ಪಯಣ. 1913ರಿಂದ 1923ರ ಕಾಲಘಟ್ಟ ಅಂಬೇಡ್ಕರ್ ಅವರ ಜೀವನದಲ್ಲಿ ಕಲಿಕೆಯ ಉತ್ಸಾಹ ಮತ್ತು ಕ್ರಿಯಾಶೀಲತೆಯ ಒಲವುಗಳಿಂದ ಗುರುತಿಸಲ್ಪಟ್ಟ ಅತ್ಯಂತ ಮಹತ್ವದ ಅವಧಿಯಾಗಿದೆ. ಉನ್ನತ ವ್ಯಾಸಂಗದ ಮಹತ್ವಾಕಾಂಕ್ಷೆ ಒಂದೆಡೆಯಾದರೆ, ಆರ್ಥಿಕವಾಗಿ ಸದೃಢವಲ್ಲದ ಸಂಸಾರವನ್ನು ಬಿಟ್ಟು ವಿದೇಶಕ್ಕೆ ಹೋಗುತ್ತಿರುವುದರ ಕುರಿತು ಅಂಬೇಡ್ಕರ್ ಅವರಲ್ಲಿ ಒಂದು ರೀತಿಯ ಅಸಮಾಧಾನ ಕಾಡುತ್ತಿತ್ತು. ಅದೇ ಸಮಯದಲ್ಲಿ ತಮ್ಮ ತಂದೆಯವರ ಬಯಕೆಯಾಗಿದ್ದ ಉನ್ನತ ವ್ಯಾಸಂಗ ಈಡೇರುತ್ತಿದೆಯಲ್ಲ ಎಂಬ ಸಮಾಧಾನವೂ ಇತ್ತು. 1913ರ ಜುಲೈ ತಿಂಗಳ 3ನೇ ವಾರದಲ್ಲಿ ನ್ಯೂಯಾರ್ಕ್ಗೆ ಆಗಮಿಸಿದ ಅಂಬೇಡ್ಕರ್ ಅವರು ಹಾರ್ಟ್ಲಿ ಹಾಲ್ನಲ್ಲಿ ಉಳಿದುಕೊಂಡಿದ್ದರು. ಅಲ್ಲಿನ ಆಹಾರ ಕ್ರಮ ಅವರಿಗೆ ಸರಿ ಬರಲಿಲ್ಲ. ಒಂದು ವಾರ ಮಾತ್ರ ಅಲ್ಲಿದ್ದ ಅವರು ಆಗಸ್ಟ್ ತಿಂಗಳಿನಲ್ಲಿ ಹಾರ್ಟ್ಲಿ ಹಾಲ್ನಿಂದ ಭಾರತೀಯ ವಿದ್ಯಾರ್ಥಿಗಳಿಂದ ನಿರ್ವಹಿಸಲ್ಪಡುತ್ತಿದ್ದ ಕಾಸ್ಮೋಪಾಲಿಟನ್ ಕ್ಲಬ್ 554 ವೆಸ್ಟ್ 114ನೇ ಬೀದಿಗೆ ಸ್ಥಳಾಂತರಗೊಂಡರು. ಅಂಬೇಡ್ಕರ್ ಅವರು ಅಮೆರಿಕದಲ್ಲಿ ಕೆಲವು ದಿನಗಳ ಕಾಲ ತಂಗಿದ ಕಾಸ್ಮೋಪಾಲಿಟನ್ ಕ್ಲಬ್ 2004ರ ಚಿತ್ರದಲ್ಲಿ. ಅಲ್ಲಿಯೂ ಕೂಡ ಹೆಚ್ಚು ದಿನ ಅವರು ತಂಗಲಿಲ್ಲ. ಅಂತಿಮವಾಗಿ ಲಿವಿಂಗ್ಸ್ಟನ್ ಹಾಸ್ಟೆಲ್ನಲ್ಲಿ ಗುಜರಾತ್ನಿಂದ ಬಂದಿದ್ದ ನೆವೆಲ್ ಬಾಥೇನ ಎಂಬ ಪಾರ್ಸಿ ವಿದ್ಯಾರ್ಥಿ ಜೊತೆ ನೆಲೆಸಿದರು. ವಿಶ್ವಪ್ರಸಿದ್ಧ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ 1913ರ ಜುಲೈನಲ್ಲಿ ದಾಖಲಾತಿ ಪಡೆದರು. ಅವರು ಸ್ನಾತಕೋತ್ತರ ಪದವಿಯಲ್ಲಿ ಅರ್ಥಶಾಸ್ತ್ರ ವಿಷಯವನ್ನು ಆಯ್ಕೆ ಮಾಡಿಕೊಂಡರು. ಆಗ ಅವರಿಗೆ 22 ವರ್ಷ ವಯಸ್ಸು. ಕೊಲಂಬಿಯಾ ವಿಶ್ವವಿದ್ಯಾಲಯದ ಆವರಣವು ಅವರಿಗೆ ಹೊಸ ಲೋಕವನ್ನು ಅನಾವರಣಗೊಳಿಸಿತು. ಅಂದಿನ ಕಾಲಘಟ್ಟದಲ್ಲಿ ಭಾರತದಿಂದ ಬೆರಳೆಣಿಕೆಯಷ್ಟು ಮಂದಿ ವಿದೇಶಗಳಲ್ಲಿ ವ್ಯಾಸಂಗ ಮಾಡುವುದಕ್ಕಾಗಿ ತೆರಳುತ್ತಿದ್ದರು. ವಸಾಹತು ಭಾರತದಲ್ಲಿ ವಾಸಿಸುತ್ತಿದ್ದ ಹೆಚ್ಚಿನವರು ಇಂಗ್ಲೆಂಡಿನಲ್ಲಿ ಅಧ್ಯಯನ ಮಾಡಬೇಕೆಂದು ಬಯಸುತ್ತಿದ್ದರು. ಏಕೆಂದರೆ ಬ್ರಿಟನ್ನಿನಲ್ಲಿ ಅಧ್ಯಯನ ಮಾಡಿದರೆ ಭಾರತೀಯ ನಾಗರಿಕ ಸೇವೆಗೆ ಸೇರಲು ಸುಲಭವಾಗುತ್ತಿತ್ತು. ಪೋಷಕರು ಕೂಡ ಇದೇ ಕಾರಣಕ್ಕಾಗಿ ತಮ್ಮ ಮಕ್ಕಳನ್ನು ಬ್ರಿಟನ್ನಲ್ಲಿ ಓದಿಸಲು ಇಚ್ಛಿಸುತ್ತಿದ್ದರು. ರಾಮ್ಜಿ ಸಪ್ಪಾಲ್ ಕೂಡ ಅಂಬೇಡ್ಕರ್ ಅವರನ್ನು ಲಂಡನ್ ದೇಶದಲ್ಲಿ ಓದಿಸಬೇಕೆಂದು ಬಯಸಿದರು. ಇನ್ನೂ ಕೆಲವರು ಫ್ರಾನ್ಸ್ ಮತ್ತು ಜರ್ಮನ್ ದೇಶಗಳಿಗೆ ವಿದೇಶಿ ವ್ಯಾಸಂಗಕ್ಕಾಗಿ ಹೋಗುತ್ತಿದ್ದರು. ಆದರೆ ಕೆಲವರು ಮಾತ್ರ ಅಂದಿನ ಅವಧಿಯಲ್ಲಿ ಯುರೋಪಿಯನ್ ಶಿಕ್ಷಣಕ್ಕೆ ವಿರುದ್ಧವಾಗಿ ಅಮೆರಿಕದಲ್ಲಿ ಶಿಕ್ಷಣ ಮಾಡಲು ಬಯಸುತ್ತಿದ್ದರು. ಅಂಥವರ ಸಾಲಿಗೆ ಅಂಬೇಡ್ಕರ್ ಸಹ ಸೇರಿದರು. ಅಂಬೇಡ್ಕರ್ ಅವರು ಅಮೆರಿಕದಲ್ಲಿ ಅಧ್ಯಯನ ಮಾಡಲು ಬಯಸಿ ಕೊಲಂಬಿಯಾ ವಿಶ್ವವಿದ್ಯಾಲಯವನ್ನು ಆಯ್ಕೆ ಮಾಡಿಕೊಂಡರು. ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅಂದಿನ ಕಾಲಘಟ್ಟದ ಪ್ರಮುಖ ಪ್ರಾಧ್ಯಾಪಕರಾಗಿದ್ದ ತತ್ವಜ್ಞಾನಿ ಜಾನ್ ಡ್ಯೂಯಿ, ಇತಿಹಾಸಕಾರರಾದ ಜೇಮ್ಸ್ ಶಟ್ವೆಲ್ ಮತ್ತು ಜೆ.ಎಚ್. ರಾಬಿನ್ಸನ್, ಮನಃಶಾಸ್ತ್ರಜ್ಞರಾದ ಥಾರ್ನ್ಡೈಕ್, ಮಾನವಶಾಸ್ತ್ರಜ್ಞರಾದ ಅಲೆಕ್ಸಾಂಡರ್ ಗೋಲ್ಟನ್ ವೈಸರ್, ಸಮಾಜಶಾಸ್ತ್ರಜ್ಞ ಗಿಡ್ಡಿಂಗ್ಸ್ ಸೇರಿದಂತೆ ಹಲವು ವಿದ್ವಾಂಸರೊಂದಿಗೆ ಉತ್ತಮ ಸಂಬಂಧವನ್ನು ಇಟ್ಟುಕೊಂಡಿದ್ದರು. ಅಂಬೇಡ್ಕರ್ ಅವರು ಪ್ರತಿಯೊಂದು ವಿಷಯದಲ್ಲಿ ಉತ್ತಮ ಸಾಧನೆ ಮಾಡಿದರು. ನನ್ನ ಶ್ರೇಷ್ಠ ಪ್ರಾಧ್ಯಾಪಕರಾದ ಜಾನ್ ಡ್ಯೂಯಿ, ಜೇಮ್ಸ್ ಶಟ್ವೆಲ್, ಎಡ್ವಿನ್ ಸೆಲಿಗ್ಮನ್ ಮತ್ತು ಜೇಮ್ಸ್ ಆರ್ವೆ ರಾಬಿನ್ಸನ್ ಕೊಲಂಬಿಯಾದಲ್ಲಿ ನನ್ನೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದರು ಎಂದು ಅಂಬೇಡ್ಕರ್ ಅವರೇ ಹೇಳಿಕೊಂಡಿದ್ದರು. 20ನೇ ಶತಮಾನದ ಪ್ರಮುಖ ಶಿಕ್ಷಣ ತತ್ವಜ್ಞಾನಿಗಳಲ್ಲಿ ಒಬ್ಬರಾದ ಜಾನ್ ಡ್ಯೂಯಿ 1859ರಿಂದ 1952ರವರೆಗೆ ಯುವ ಅಂಬೇಡ್ಕರ್ ಅವರ ಮಾರ್ಗದರ್ಶಕರಲ್ಲಿ ಪ್ರಮುಖರಾಗಿದ್ದರು. ಅಂಬೇಡ್ಕರ್ ಅವರು 1936ರಲ್ಲಿ ಬರೆದ ಜಾತಿ ವಿನಾಶ ಕೃತಿಯಲ್ಲಿ
ಅಂಬೇಡ್ಕರ್ ಅವರು ಜಾನ್ ಡ್ಯೂಯಿ ಅವರ ಕೆಲಸವನ್ನು ಉಲ್ಲೇಖಿಸಿ, ಅವರು ನನ್ನ ಶಿಕ್ಷಕರಾಗಿದ್ದರು ಮತ್ತು ಅವರಿಗೆ ನಾನು ತುಂಬ ಋಣಿಯಾಗಿದ್ದೇನೆ ಎಂದು ಬರೆದಿದ್ದಾರೆ. ಅಂಬೇಡ್ಕರ್ ಅವರ ವೈಯಕ್ತಿಕ ಗ್ರಂಥಾಲಯದಲ್ಲಿರುವ ಟಿಪ್ಪಣಿ ಪುಸ್ತಕಗಳು ಜಾನ್ ಡ್ಯೂಯಿ ಅವರ ಕುರಿತು ಅಂಬೇಡ್ಕರ್ ಅವರು ಹೊಂದಿದ ಅಭಿಮಾನಕ್ಕೆ ಸಾಕಷ್ಟು ಪುರಾವೆಗಳನ್ನು ಒದಗಿಸುತ್ತವೆ. ಯುವ ಅಂಬೇಡ್ಕರ್ ಅವರ ಮಾರ್ಗದರ್ಶಕರಲ್ಲಿ ಪ್ರಮುಖರಾದ ಮತ್ತಿಬ್ಬರು ಪ್ರಾಧ್ಯಾಪಕರುಗಳಾದ ಪ್ರೊಫೆಸರ್ ಜೇಮ್ಸ್ ಶಾಟ್ವೆಲ್ 1874 1965 ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಪರಿಣಿತಿ ಪಡೆದಿದ್ದ ಪ್ರೊಫೆಸರ್ ಬರ್ನಾರ್ಡ್. ಡ್ಯೂಯಿ ಅವರಿಗೆ ಅಂಬೇಡ್ಕರ್ ಮೇಲೆ ಅಪಾರವಾದ ಪ್ರೀತಿ ಇತ್ತು. ಅಂಬೇಡ್ಕರ್ ಅವರನ್ನು ತಮ್ಮ ನೆಚ್ಚಿನ ವಿದ್ಯಾರ್ಥಿ ಎಂದು ಅವರು ಹೇಳಿಕೊಳ್ಳುತ್ತಿದ್ದರು. ಅಂಬೇಡ್ಕರ್ ಕೂಡ ಡ್ಯೂಯಿ ಅವರ ಕುರಿತು ಅಪಾರವಾದ ಅಭಿಮಾನವನ್ನು ಇಟ್ಟುಕೊಂಡಿದ್ದರು. ಡ್ಯೂಯಿ ಅವರ ಉಪನ್ಯಾಸಗಳ ಸಮಯದಲ್ಲಿ ಅವರು ಆಡುತ್ತಿದ್ದ ಪ್ರತಿಯೊಂದು ಪದವನ್ನು ಅಂಬೇಡ್ಕರ್ ಗ್ರಹಿಸುತ್ತಿದ್ದರು. ದುರದೃಷ್ಟವಶಾತ್ ಡ್ಯೂಯಿ ಅವರು ಇದ್ದಕ್ಕಿದ್ದಂತೆ ನಿಧನರಾದರೆ ನಾನು ಅವರ ಪ್ರತಿ ಉಪನ್ಯಾಸವನ್ನು ಅವರು ಆಡಿದ ಒಂದು ಪದವನ್ನು ತಪ್ಪಿಸದೇ ಪುನರಾವರ್ತಿಸುತ್ತೇನೆ ಎಂದು ಅಂಬೇಡ್ಕರ್ ತಮ್ಮ ಸ್ನೇಹಿತರಿಗೆ ಹೇಳುತ್ತಿದ್ದರು. ಅಂಬೇಡ್ಕರ್ ಅವರು ಡ್ಯೂಯಿ ಅವರಿಂದ ಪ್ರಭಾವಿತರಾಗಿದ್ದರು. ಡ್ಯೂಯಿ ಅವರು ಅಂಬೇಡ್ಕರ್ ಅವರಿಗೆ ಅಮೆರಿಕದ ವಾಸ್ತವಿಕತೆಯ ಮಹತ್ವವನ್ನು ಅರ್ಥಮಾಡಿಕೊಳ್ಳುವ ಮಾರ್ಗಗಳನ್ನು ತಿಳಿಸಿದರು. ಭಾರತದಲ್ಲಿನ ಅವರ ಅನುಭವಗಳಿಗೆ ಹೋಲಿಸಿದರೆ ಅಮೆರಿಕದಲ್ಲಿ ಪರಿಸ್ಥಿತಿ ಆಹ್ಲಾದಕರವಾಗಿತ್ತು. ಯಾವುದೇ ಜಾತಿಯ ಗೊಂದಲಗಳಾಗಲಿ, ಅಸ್ಪೃಶ್ಯ ಎಂಬ ಪೇಡಂಭೂತವಾಗಲಿ, ಜಾತಿ ಮತಗಳ ಗೊಂದಲಗಳಾಗಲಿ ಅಲ್ಲಿ ಅವರಿಗೆ ಕಂಡುಬರಲಿಲ್ಲ. ಅಸಮಾನತೆಯ ಸೋಂಕಿಲ್ಲದೆ ಅತ್ಯಂತ ಸಂತೋಷದಿಂದ ಅವರು ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು. ಅಂಬೇಡ್ಕರ್ ಅವರು ಬಿಡುವಿನ ಸಮಯದಲ್ಲಿ ಟೆನ್ನಿಸ್ ಮತ್ತು ಬ್ಯಾಡ್ಮಿಂಟನ್ ಆಡುತ್ತಿದ್ದರು. ವಿಶ್ವದಾದ್ಯಂತ ವಿದ್ಯಾರ್ಥಿಗಳೊಂದಿಗೆ ತರಗತಿಗಳಿಗೆ ಹಾಜರಾಗಿದ್ದರು. ಅಲ್ಲಿನ ವಿದ್ಯಾರ್ಥಿ ನಿಲಯ, ಅಡಿಗೆ ಮನೆ, ಭೋಜನ ಶಾಲೆ, ಸ್ನಾನಗೃಹ ಹೀಗೆ ಎಲ್ಲೆಂದರಲ್ಲಿ ಯಾವುದೇ ಅಳುಕಿಲ್ಲದ ಸ್ವತಂತ್ರವಾಗಿ ಸುತ್ತಾಡಬಹುದಾಗಿತ್ತು. ಇತರ ವಿದ್ಯಾರ್ಥಿಗಳೊಂದಿಗೆ ವಸತಿ ನಿಲಯದಲ್ಲಿ ಸಮಾನತೆಯಿಂದ ಬೆರೆಯಬಹುದಿತ್ತು. ನೆಮ್ಮದಿ ವಾತಾವರಣದೊಂದಿಗೆ ಅಧ್ಯಯನ ಮಾಡುವ ಅವಕಾಶ ಅಂಬೇಡ್ಕರ್ ಅವರಿಗೆ ಲಭಿಸಿತು. ಆದರೆ ವಿದೇಶದ ನೂತನ ಜೀವನ ಸನ್ನಿವೇಶಗಳನ್ನು ಅರ್ಥ ಮಾಡಿಕೊಂಡು ಅವುಗಳಿಗೆ ಹೊಂದಿಕೊಳ್ಳಲು ಅವರಿಗೆ ಕೆಲ ದಿನಗಳು ಬೇಕಾದವು. ತಾಯ್ನಾಡಿನಿಂದ ದೂರ ಬಂದು ಕಾಲಹರಣ ಮಾಡಿದ್ದಾದರೆ ಅದು ದೇಶದ್ರೋಹವಾಗುತ್ತದೆ ಎಂದು ಅವರು ಮನಗಂಡರು. ಸೋಮಾರಿತನವಾಗಲಿ ಭೋಗ ವೈಭವವಾಗಲಿ ಸರಿಯಲ್ಲವೆಂದು ಅರ್ಥ ಮಾಡಿಕೊಂಡರು. ತಮಗೆ ಬರುತ್ತಿದ್ದ ವಿದ್ಯಾರ್ಥಿ ವೇತನದಲ್ಲಿ ಸಾಧ್ಯವಾದಷ್ಟು ಉಳಿತಾಯ ಮಾಡಿ ಮಡದಿಯ ಖರ್ಚಿಗಾಗಿ ಆಗಾಗ ಕಳಿಸ್ತಿದ್ರು. ಸ್ವಲ್ಪ ಹಣವನ್ನು ಉಳಿಸಿಕೊಂಡು ಸೆಕೆಂಡ್ ಹ್ಯಾಂಡ್ ಪುಸ್ತಕದ ಅಂಗಡಿಗಳಿಂದ ತಮಗೆ ಬೇಕಾದ ಇಷ್ಟದ ಪುಸ್ತಕಗಳನ್ನು ಖರೀದಿ ಮಾಡಿ ತರುತ್ತಿದ್ದರು. ಅವರು ಅಮೆರಿಕದಲ್ಲಿ ಇದ್ದ ಅವಧಿಯಲ್ಲಿ ಸುಮಾರು 2000 ಪುಸ್ತಕಗಳನ್ನು ಖರೀದಿಸಿದರು. ಅವರು ತರಗತಿಗಳ ನಂತರ ತಮ್ಮ ಹೆಚ್ಚಿನ ಸಮಯವನ್ನು ಗ್ರಂಥಾಲಯಗಳಲ್ಲಿ ಕಳೆಯುತ್ತಿದ್ದರು. ದಿನಕ್ಕೆ 14 ಗಂಟೆ ಕಾಲ ಓದಿನಲ್ಲಿ ತಲ್ಲೀನರಾಗುತ್ತಿದ್ದರು. ಯಾವುದಾದರೂ ಹೊಸ ಪುಸ್ತಕಗಳಿಗೆ ಬಂದರೆ ಊಟ ತಿಂಡಿಗಳನ್ನು ಬಿಟ್ಟು ಓದಿನಲ್ಲಿ ತೊಡಗುತ್ತಿದ್ದರು. ಅಂಬೇಡ್ಕರ್ ಅವರು ನ್ಯೂಯಾರ್ಕ್ನಲ್ಲಿ ಖರೀದಿಸಿದ ಶ್ರೀಮತಿ ರೈಸ್ ಡೇವಿಡ್ಸ್ ಅವರ ಬೌದ್ಧ ಧರ್ಮದ ಅಧ್ಯಯನ 1912ರಲ್ಲಿ ನ್ಯೂಯಾರ್ಕ್ನಲ್ಲಿ ಮೊದಲು ಪ್ರಕಟಗೊಂಡಿತ್ತು. ಬೌದ್ಧ ಧರ್ಮದ ಅಧ್ಯಯನ ಪುಸ್ತಕವು ಬೌದ್ಧ ಸಂಪ್ರದಾಯದ ಅತ್ಯಂತ ಪ್ರಾಚೀನ ಪಾಲಿ ಮೂಲಗಳ ಮೇಲೆ ಕೇಂದ್ರೀಕರಿಸಿದೆ. ಅಂಬೇಡ್ಕರ್ ಅವರು ಆ ಪುಸ್ತಕದಲ್ಲಿ ತಮ್ಮ ಕೈಯಲ್ಲಿ ಮೊದಲ ಪುಟ ಕೊಲಂಬಿಯಾ ವಾರ್ಸಿಟಿ ನ್ಯೂಯಾರ್ಕ್ ಮತ್ತು ನಂತರದ ಅದರ ಪಕ್ಕದ ಬಲಭಾಗದಲ್ಲಿ ಬಾಂಬೆ ಇಂಡಿಯಾ ಎಂದು ಬರೆದಿದ್ದಾರೆ. ಪುಸ್ತಕ ಮತ್ತು ಅದರ ಶಾಸನವು ಬೌದ್ಧ ಧರ್ಮದಲ್ಲಿ ಅವರ ಆಸಕ್ತಿ ನಿರಂತರತೆಯನ್ನು ತೋರಿಸುತ್ತದೆ. ಸಾಧ್ಯವಾದಷ್ಟು ಜ್ಞಾನ ಸಂಪಾದನೆ ಮಾಡಿ ಪರೀಕ್ಷೆಗಳಲ್ಲಿ ಉತ್ತಮ ದರ್ಜೆಯಲ್ಲಿ ಪಾಸು ಮಾಡಿ ಭಾರತಕ್ಕೆ ಹೋಗಿ ಒಂದು ಒಳ್ಳೆಯ ಉದ್ಯೋಗ ಪಡೆದು ತಮ್ಮ ಕುಟುಂಬವನ್ನು ಸಲುವುದು ಅಂಬೇಡ್ಕರ್ ಅವರ ಮುಖ್ಯ ಉದ್ದೇಶವಾಗಿತ್ತು. ಯಾವ ಲೌಕಿಕ ಆಮಿಷಗಳ ಕಡೆಯೂ ಅವರು ತಮ್ಮ ಮನಸ್ಸು ಸುಳಿಯಲು ಬಿಡಲಿಲ್ಲ. ತಾವು ಬಂದಿದ್ದ ಉದ್ದೇಶ ಅವರನ್ನು ಸದಾ ಎಚ್ಚರಿಸುತ್ತಿತ್ತು. ಅಂಬೇಡ್ಕರ್ ಅವರು ಪ್ರತಿದಿನ ಸುಮಾರು 18 ಗಂಟೆಗಳ ಕಾಲ ಕೊಲಂಬಿಯಾ ವಿಶ್ವವಿದ್ಯಾಲಯದ ಆವರಣದಲ್ಲಿ ಉಪನ್ಯಾಸಗಳು ಮತ್ತು ಸೆಮಿನಾರ್ಗಳಿಗೆ ಹಾಜರಾಗಲು ಅಥವಾ ಕೊಲಂಬಿಯಾ ವಿಶ್ವವಿದ್ಯಾಲಯದ ಭವ್ಯವಾದ ಮತ್ತು ಅಸಾಧಾರಣವಾಗಿ ಸಂಗ್ರಹವಾಗಿರುವ ಲೋ ಲೈಬ್ರರಿಯಲ್ಲಿ ಅಧ್ಯಯನದಲ್ಲಿ ತೊಡಗುತ್ತಿದ್ದರು. ಅವರು ಆಗಾಗ ಕ್ಯಾಂಪಸ್ನ ಹೊರಗಡೆ ಊಟ ಮಾಡುತ್ತಿದ್ದರು. ಸಮಯ ಮತ್ತು ಹಣ ಎರಡನ್ನೂ ಉಳಿಸುವ ಉದ್ದೇಶದಿಂದ ದಿನಕ್ಕೆ ಒಂದು ಊಟವನ್ನು ಮಾತ್ರ ಮಾಡಲು ನಿರ್ಧರಿಸಿದರು. ಆಹಾರಕ್ಕಾಗಿ ಅವರು ದಿನಕ್ಕೆ ಸರಾಸರಿ
1.10 ಖರ್ಚು ಮಾಡುತ್ತಿದ್ದರು. 1 ಕಪ್ ಕಾಫಿ, 2 ಮಫಿನ್ಗಳು ಮತ್ತು ಮಾಂಸ ಅಥವಾ ಮೀನಿನ ಖಾದ್ಯವನ್ನು ಅವರು ಸೇವಿಸುತ್ತಿದ್ದರು. ಅಂಬೇಡ್ಕರ್ ಅವರು ಅಮೆರಿಕದಲ್ಲಿದ್ದಾಗ ಅವರ ನೆಚ್ಚಿನ ಪ್ರಾಧ್ಯಾಪಕರಾಗಿದ್ದ ಪ್ರೊಫೆಸರ್ ಜಾನ್ ಡ್ಯೂಯಿ ಅವರೊಂದಿಗೆ ಬೌದ್ಧ ಧರ್ಮ ಕುರಿತು ಸಾಕಷ್ಟು ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದರು. ಡ್ಯೂಯಿ ಕೂಡ ಬೌದ್ಧ ಧರ್ಮದ ಕುರಿತು ಯುವಕ ಅಂಬೇಡ್ಕರ್ ಹೇಳುತ್ತಿದ್ದ ಪ್ರತಿಯೊಂದು ವಿಷಯವನ್ನು ಆಸಕ್ತಿಯಿಂದ ಕೇಳಿಸಿಕೊಳ್ಳುತ್ತಿದ್ದರು. ಜನವರಿ 14, 1950 ಮುಂಬೈನ ಬೌದ್ಧ ಧರ್ಮ ಸಲಹಾ ಸಮಿತಿ ಏರ್ಪಡಿಸಿದ ರ್ಯಾಲಿಯನ್ನು ಉದ್ದೇಶಿಸಿ ಮರಾಠಿ ಭಾಷೆಯಲ್ಲಿ ಮಾತನಾಡಿದ ಅಂಬೇಡ್ಕರ್, ಕೊಲಂಬೋ ವಿಶ್ವವಿದ್ಯಾಲಯಕ್ಕೆ ಹೋಗುವ ಮೊದಲೇ ನಾನು ಬೌದ್ಧ ಧರ್ಮದ ಕುರಿತು ಸಾಕಷ್ಟು ಆಸಕ್ತಿಯನ್ನು ಹೊಂದಿದೆ. ನಾನು ನನ್ನ ಉನ್ನತ ಶಿಕ್ಷಣಕ್ಕಾಗಿ ಅಲ್ಲಿಗೆ ಹೋದಾಗ ಬೌದ್ಧ ಧರ್ಮದ ಕುರಿತು ನನ್ನಲ್ಲಿದ್ದ ಆರಂಭಿಕ ತಿಳುವಳಿಕೆಯಿಂದಾಗಿ ಸೃಷ್ಟಿಯಾದ ನನ್ನ ಕುತೂಹಲವನ್ನು ತಣಿಸಲು ಮತ್ತು ಬೌದ್ಧ ಧರ್ಮದ ಕುರಿತು ಮತ್ತಷ್ಟು ತಿಳಿದುಕೊಳ್ಳುವ ಉದ್ದೇಶದಿಂದ ಬೌದ್ಧ ಧರ್ಮ ಕುರಿತು ಸಾಕಷ್ಟು ಓದಿದೆ ಎಂದು ಹೇಳೋದನ್ನು ಗಮನಿಸಿದರೆ, ಅಂಬೇಡ್ಕರ್ ಅವರಿಗೆ ಬೌದ್ಧ ಧರ್ಮ ಕುರಿತ ಆಸಕ್ತಿ ಅವರು ಮೆಟ್ರಿಕ್ಯುಲೇಷನ್ ಮುಗಿಸಿದ ದಿನದಿಂದಲೇ ಆರಂಭವಾಗಿ ತಮ್ಮ ವ್ಯಾಸಂಗದುದ್ದಕ್ಕೂ ಸಾಗಿತ್ತು ಎಂಬ ಅಭಿಪ್ರಾಯಕ್ಕೆ ಬರಬಹುದು. ಅಂಬೇಡ್ಕರ್ ಅವರು ತತ್ವಶಾಸ್ತ್ರದಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿದರು. ಆದ್ದರಿಂದಲೇ ಮುಂದೆ ಅವರೊಬ್ಬ ಮಹಾನ್ ದಾರ್ಶನಿಕರಾಗಿ ಪರಿವರ್ತಿತರಾದರು. ಅಂಬೇಡ್ಕರ್ ಅವರ ಶಿಕ್ಷಣ, ಅವರು ಓದಿದ ಪುಸ್ತಕಗಳು ಮತ್ತು ಅವರು ಬರೆದ ಪುಸ್ತಕಗಳು ಮತ್ತು ಅವರು ಮಾಡಿದ ಭಾಷಣಗಳು ಇವೆಲ್ಲವುಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಎಲ್ಲ ಕ್ಷೇತ್ರಗಳಲ್ಲಿಯೂ ತತ್ವಶಾಸ್ತ್ರದ ಪ್ರಭಾವ ಇರುವುದನ್ನು ಗಮನಿಸಬಹುದು. ಅಂಬೇಡ್ಕರ್ ಅವರ ಕೋರ್ಸ್ ವರ್ಕ್ನ ಆರಂಭದಲ್ಲಿ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಅರ್ಥಶಾಸ್ತ್ರದ ಅಧ್ಯಯನದ ಮೇಲೆ ಹೆಚ್ಚು ಗಮನ ಹರಿಸಿದರು. ಅದರ ನಂತರದ ಸೆಮಿಸ್ಟರ್ಗಳಲ್ಲಿ ಅವರು ಅರ್ಥಶಾಸ್ತ್ರದಲ್ಲಿ ಕಡಿಮೆ ಕೋರ್ಸ್ಗಳನ್ನು ತೆಗೆದುಕೊಂಡರು. ಅರ್ಥಶಾಸ್ತ್ರದ ಜೊತೆಗೆ ಮಾನವಶಾಸ್ತ್ರ, ಸಮಾಜಶಾಸ್ತ್ರ, ಇತಿಹಾಸ ಮತ್ತು ತತ್ವಶಾಸ್ತ್ರ ವಿಷಯಗಳ ಕಡೆಗೆ ಹೆಚ್ಚು ಆಕರ್ಷಿತರಾದರು. ಈ ಎಲ್ಲ ವಿಷಯಗಳು ತತ್ವಶಾಸ್ತ್ರ ವಿಭಾಗದಲ್ಲಿದ್ದವು. ಈ ವಿಷಯಗಳ ಜೊತೆಗೆ ಜಾನ್ ಡ್ಯೂಯಿ ಅವರ ಕೋರ್ಸ್ಗಳಲ್ಲಿ ಒಂದಾದ ಸೈಕಾಲಜಿಕಲ್ ಎಥಿಕ್ಸ್ 1914 1916 ವಿಷಯದಲ್ಲಿ ಒಂದು ಕೋರ್ಸನ್ನು ಅವರು ತೆಗೆದುಕೊಂಡಿದ್ದರು. ಅವರು 3 ವರ್ಷದ ಅವಧಿಯಲ್ಲಿ ತತ್ವಶಾಸ್ತ್ರದ 5, ಅರ್ಥಶಾಸ್ತ್ರ 9, ಸಮಾಜಶಾಸ್ತ್ರ 6, ರಾಜ್ಯಶಾಸ್ತ್ರ 3, ಮಾನವಶಾಸ್ತ್ರದ 4, ಇತಿಹಾಸದ 1, ಫ್ರೆಂಚ್ ಮತ್ತು ಜರ್ಮನ್ ಭಾಷೆಗಳ ತಲಾ 1 ಸೇರಿದಂತೆ ಒಟ್ಟು 29 ಕೋರ್ಸ್ಗಳನ್ನು ಅಭ್ಯಾಸ ಮಾಡಿದರು. ಅಂಬೇಡ್ಕರ್ ಅವರು ಅಮೆರಿಕದ ಅಭಿವೃದ್ಧಿಯಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಅಂಶಗಳ ಕುರಿತು ವ್ಯಾಪಕವಾಗಿ ಅಧ್ಯಯನ ಮಾಡಿದರು. ಅಮೆರಿಕದ ಇತಿಹಾಸದಿಂದ ಹಿಡಿದು ಅರ್ಥಶಾಸ್ತ್ರದವರೆಗೆ ಹಲವು ಕೋರ್ಸ್ಗಳನ್ನು ತೆಗೆದುಕೊಂಡು ಅಧ್ಯಯನ ಮಾಡಿದರು. ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅಂಬೇಡ್ಕರ್ ಅವರ ಗಮನವನ್ನು ವಿಶೇಷವಾಗಿ ಸೆಳೆದ ಮತ್ತೊಬ್ಬ ಪ್ರಾಧ್ಯಾಪಕರೆಂದರೆ ಆರ್.ಎ. ಸೆಲ್ಲಿಗ್ಮನ್ ಅವರು. ಅವರು ಪ್ರಕಾಂಡ ಪಂಡಿತರು, ಶ್ರೇಷ್ಠ ಬೋಧಕರು, ಸತ್ಯ ಶೋಧಕರು ಆಗಿದ್ದರು. ಅವರ ಉಪನ್ಯಾಸವನ್ನು ಒಮ್ಮೆ ಕೇಳಿದವರು ಜೀವನ ಪರ್ಯಂತ ಮರೆಯುತ್ತಿರಲಿಲ್ಲ. ಅಂಬೇಡ್ಕರ್ ಅವರು ಸೆಲ್ಲಿಗಮನ್ ಅವರಿಂದ ಅನುಮತಿ ಪಡೆದು ಅವರು ಪಾಠ ಮಾಡುತ್ತಿದ್ದ ಬೇರೆ ತರಗತಿಗಳಿಗೂ ಕೆಲವೊಮ್ಮೆ ಹೋಗಿ ಕೇಳುತ್ತಿದ್ದರು. ಶಿಷ್ಯ ವಾತ್ಸಲ್ಯದಲ್ಲಿ ಸೆಲ್ಲಿಗಮನ್ ಅವರಿಗೆ ಯಾರೂ ಸರಿಸಾಟಿ ಇರಲಿಲ್ಲ. ಯಾವ ವಿದ್ಯಾರ್ಥಿಗಳು ಬೇಕಾದರೂ ಅವರ ಬಳಿ ಪ್ರಶ್ನೆಗಳನ್ನು ಕೇಳಬಹುದಿತ್ತು ಮತ್ತು ಸಂದೇಹಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದಾಗಿತ್ತು. ಅಂಬೇಡ್ಕರ್ ಅವರಲ್ಲಿ ಸಂಶೋಧನೆ ಕುರಿತು ಆಸಕ್ತಿ ಮೂಡಲು ಸೆಲ್ಲಿಗಮನ್ ಅವರೇ ಕಾರಣ. ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅಂಬೇಡ್ಕರ್ ಅವರ ಮೆಚ್ಚಿನ ಪ್ರಾಧ್ಯಾಪಕರಾದ ಜಾನ್ ಡ್ಯೂಯಿ ಮತ್ತು ಆರ್.ಎ. ಸೆಲ್ಲಿಗಮನ್ ಕೋಟ. ಅಂಬೇಡ್ಕರ್ ಅವರು ಭಾರತಕ್ಕೆ ಮರಳಿದ ನಂತರ ಅವರು ಜಾನ್ ಡ್ಯೂಯಿ ಅವರಲ್ಲಿ ಕೋರ್ಸ್ ವರ್ಕ್ ಆಗಿ ಅಧ್ಯಯನ ಮಾಡಿದ ಮನೋವಿಜ್ಞಾನ ವಿಷಯವು ಅವರು ಹಲವು ವಿಷಯಗಳನ್ನು ಮೈಗೂಡಿಸಿಕೊಳ್ಳಲು ನೆರವಾಯಿತು. ಅವರ ದಿನನಿತ್ಯದ ಚಟುವಟಿಕೆಗಳು ಮತ್ತು ಅನುಸರಿಸುತ್ತಿದ್ದ ತತ್ವ ಮತ್ತು ಸಿದ್ಧಾಂತಗಳ ಮನೋವಿಜ್ಞಾನದ ಛಾಯೆ ಕಂಡುಬರುತ್ತದೆ. ನಾವು ನೋಡುವಂತೆ ವ್ಯಕ್ತಿ ಮತ್ತು ಸಮುದಾಯದ ಪರಸ್ಪರ ಸಂಬಂಧ, ಶಕ್ತಿ ಮತ್ತು ಪರಿಣಾಮಕಾರಿ ಸ್ವಾತಂತ್ರ್ಯ ಮತ್ತು ವ್ಯಕ್ತಿಗತವಾದ ಮತ್ತು ಸಾಮಾಜಿಕವಾದ ಕುರಿತು ಡ್ಯೂಯಿ ಅವರು ಹೊಂದಿದ್ದ ಅಭಿಪ್ರಾಯವು ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ನ್ಯಾಯದ ಕುರಿತು ಅಂಬೇಡ್ಕರ್ ಅವರ ಹಲವು ನವೀನ ಕಲ್ಪನೆಗಳನ್ನು ಅಳವಡಿಸಿಕೊಳ್ಳಲು ನೆರವಾದವು. ಆರಂಭಿಕ ಕೋರ್ಸ್ ವರ್ಕ್ಗಳಲ್ಲಿ ಅಂಬೇಡ್ಕರ್ ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯದ ಬುದ್ಧಿಜೀವಿಗಳೊಂದಿಗೆ ತೆಗೆದುಕೊಂಡ ಇತರ ಅನೇಕ ಕೋರ್ಸ್ಗಳ ಹೆಚ್ಚುವರಿ ಅರ್ಥ ಮತ್ತು ಮಾರ್ಗದರ್ಶನವನ್ನು ಡ್ಯೂಯಿ ಅವರು ನೀಡಿದರು. ಪ್ರೊಫೆಸರ್ ಜಾನ್ ಡ್ಯೂಯಿ ಜೂನ್ 1, 1952 ರಂದು ನಿಮೋನಿಯಾದಿಂದ
ನ್ಯೂಮೋನಿಯಾದಿಂದ ನ್ಯೂಯಾರ್ಕ್ನಲ್ಲಿ ನಿಧನರಾದರು. ಡೂಯಿ ಅವರ ಸಾವಿನ ಸುದ್ದಿ ತಿಳಿದು ಅಂಬೇಡ್ಕರ್ ಅವರು ಮಾನಸಿಕವಾಗಿ ನೊಂದುಕೊಂಡರು. ಹೋರೇಸ್ ಪ್ರೈಸ್ ಹೇಳುವಂತೆ 1910ರ ದಶಕವು ಕೊಲಂಬಿಯಾದಲ್ಲಿ ಧರ್ಮದ ಕುರಿತು ಅಧ್ಯಯನಕ್ಕೆ ಮತ್ತು ಅದರೊಂದಿಗೆ ನಿಕಟವಾದ ಸಂಬಂಧ ಹೊಂದಿದ ಸಂಸ್ಥೆಗಳಿಗೆ ಮುಖ್ಯವಾಗಿದೆ. ಮೊದಲ ಧರ್ಮಗುರು ರೇಮಂಡ್ ಕಾಲಿಯರ್ ನಾಕ್ಸ್ 1876ರಿಂದ 1952 ಮತ್ತು ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದ ವೆಂಡಲ್ ಟಿ ಬುಷ್ 1866ರಿಂದ 1941 ಬುಷರವರುಗಳು 1908 ಹಿಂದಿಯ ಕೊಲಂಬಿಯಾ ಕಾಲೇಜಿನಲ್ಲಿ ಆಧುನಿಕ ವಿಮರ್ಶಾತ್ಮಕ ಪಾಂಡಿತ್ಯ ಸಂಪೂರ್ಣ ನೆರವಿನೊಂದಿಗೆ ಬೈಬಲ್ನ ಐತಿಹಾಸಿಕ ಅಧ್ಯಯನ ವಿಷಯದ ಮೇಲೆ ಕೋರ್ಸನ್ನು ನೀಡುತ್ತದೆ ಎಂದು ನಾಕ್ಸ್ ಪ್ರಸ್ತಾಪಿಸಿದರು. ಆದರೆ ವಿಶ್ವವಿದ್ಯಾನಿಲಯ ಆಡಳಿತ ಮಂಡಳಿಯು ವಿದ್ಯಾರ್ಥಿಗಳ ಧಾರ್ಮಿಕ ಸ್ವಾತಂತ್ರ್ಯವನ್ನು ಸಂಭಾವ್ಯವಾಗಿ ಉಲ್ಲಂಘಿಸಬಹುದಾದ ಕೋರ್ಸುಗಳ ಕುರಿತು ತಟಸ್ಥ ನೀತಿಯನ್ನು ಹೊಂದಿತ್ತು. ಈ ತಟಸ್ಥ ನೀತಿಯಿಂದಾಗಿ ಕೊಲಂಬಿಯಾ ಕಾಲೇಜಿನಲ್ಲಿ ಅಂಥ ಕೋರ್ಸನ್ನು ಆರಂಭಿಸುವುದು ವಿಳಂಬವಾಗಬಹುದು ಎಂದು ಪ್ರೈಸ್ ತಿಳಿಸಿದರು. ಆದರೆ ನಾಕ್ಸ್ ಇದನ್ನು ಕೊಲಂಬಿಯಾದ ಬರ್ನಾರ್ಡ್ ಕಾಲೇಜಿನ ಮಹಿಳಾ ವಿಭಾಗದಲ್ಲಿ 1915ರವರೆಗೆ ಈ ಕೋರ್ಸನ್ನು ಒದಗಿಸುತ್ತಿದ್ದರು. ಈಗ ಅದು ಹೆಚ್ಚಿನ ಉದಾರವಾದಿ ಕಾಲೇಜುಗಳ ಪಠ್ಯಕ್ರಮವಾಗಿ ಜಾರಿಗೆ ಬಂದಿದೆ. ವಿಶ್ವವನ್ನು ಧಾರ್ಮಿಕ ಪ್ರತಿರೋಧ ವಿರುದ್ಧ ಗೆಲ್ಲಬೇಕು ಎಂಬ ಆಶಯ ಅಂದಿನ ಕಾಲಘಟ್ಟದಲ್ಲಿ ಚಿಗುರೊಡೆಯಿತು ಎಂಬುದನ್ನು ಯಾರೂ ಮರೆಯಬಾರದು. ಅದೇ ಸಮಯದಲ್ಲಿ ಡಬ್ಲ್ಯೂ.ಓ. ಬುಷ್ ಅವರು ಹಾರ್ವರ್ಡ್, ವಿಲಿಯಂ ಜೇಮ್ಸ್ ಮತ್ತು ಜಾರ್ಜ್ ಸಾಂಟಿಯನ್ ಮತ್ತು ಕೊಲಂಬಿಯಾದಲ್ಲಿ ಜಾನ್ ಡೂಯಿ ಅವರಿಂದ ಪ್ರಭಾವಿತರಾದರು. ಅವರು ಪ್ರಾಯೋಗಿಕ ವಿಜ್ಞಾನದ ಮೇಲೆ ಶಿಕ್ಷಣದೊಂದಿಗೆ ವಿಶ್ವದಾದ್ಯಂತ ಧರ್ಮಗಳನ್ನು ಒಂದು ಅಧ್ಯಯನ ವಿಷಯವನ್ನಾಗಿ ಕಲಿಸಲು ಪ್ರಾರಂಭಿಸಿದರು. 1911 ಮತ್ತು 1938ರ ನಡುವೆ ಬುಷ್ ತನ್ನ ಬೋಧನೆಗೆ ಸಹಾಯಕವಾಗುವಂತೆ ಎಲ್ಲ ರೀತಿಯ ಕಲಾತ್ಮಕತೆಯನ್ನು ಬಳಸಿದನು. ಮಾನವರು ಸೌಂದರ್ಯವನ್ನು ಹೇಗೆ ಕಲ್ಪಿಸಿಕೊಂಡರು ಮತ್ತು ವಾಸ್ತವದಲ್ಲಿ ಸೌಂದರ್ಯವನ್ನು ಹೇಗೆ ನೋಡುತ್ತಾರೆ ಎಂಬುದರಲ್ಲಿ ಧರ್ಮವು ಅತ್ಯಂತ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ ಎಂದು ಅವರು ನಂಬಿದ್ದರು. ಅವರ ಪ್ರಾಯೋಗಿಕ ಮಾರ್ಗಗಳನ್ನು ಗಮನಿಸಿದರೆ ಈ ಕಲ್ಪನೆ ಮತ್ತು ಸೌಂದರ್ಯವನ್ನು ಸೆರೆಹಿಡಿಯುವುದು ಸ್ಪಷ್ಟವಾದ ವಸ್ತುಗಳಲ್ಲಿದೆ ಎಂಬುದು ಅರಿವಿಗೆ ಬರುತ್ತದೆ. ಅವರು ತಮ್ಮ ವಿದ್ಯಾರ್ಥಿಗಳಿಗೆ ಧರ್ಮತತ್ವಶಾಸ್ತ್ರದಲ್ಲಿ ಐತಿಹಾಸಿಕ ಮತ್ತು ಮಾನವಶಾಸ್ತ್ರದ ಸಾಹಿತ್ಯದ ಸಂಪತ್ತನ್ನು ಪರಿಚಯಿಸಿದರು. ಅದೇ ಕಾಲಘಟ್ಟದಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಮಾನವಶಾಸ್ತ್ರ ವಿಷಯದಲ್ಲಿ ಜನಾಂಗ, ಜನಾಂಗೀಯತೆಯ ಲಿಂಗ ಮತ್ತು ಪ್ರಾಚೀನ ಧರ್ಮದ ವಿಕಸನ ಸಿದ್ಧಾಂತಗಳ ವಿಮರ್ಶೆಯಾಗಿ ಸಾಂಸ್ಕೃತಿಕ ಆಧುನಿಕತ್ವವಾದವು ಹೊರಹೊಮ್ಮಿತು. 1896ರಿಂದ ಕೊಲಂಬಿಯಾದಲ್ಲಿ ಫ್ರಾಂಚ್ ಬೋವಾಸ್ ನೇಮಕದ ಸಮಯದಲ್ಲಿ ತೀವ್ರವಾಗಿ ಟೀಕಿಸಲಾಯಿತು. ಬೋವಾಸ್ ಪ್ರಾಚೀನ ಧರ್ಮ ಅಥವಾ ಪ್ರಾಚೀನತೆಯನ್ನು ಸಾಮಾನ್ಯವಾಗಿ ಆಧುನಿಕತೆಗೆ ಹೊಂದಿಕೆಯಾಗುವುದಿಲ್ಲ ಎಂದು ಪರಿಗಣಿಸಿದರು. ಬೋವಾಸ್ ಪರಿಣಾಮವೆಂದರೆ ಪ್ರಾಚೀನ ಮತ್ತು ನಾಗರಿಕ ನಡುವಿನ ವ್ಯತ್ಯಾಸವು ಬುದ್ಧಿಮತ್ತೆ ಮತ್ತು ಜೀವಶಾಸ್ತ್ರ ಮಾತ್ರವಲ್ಲ, ವಿವಿಧ ಸಾಂಸ್ಕೃತಿಕ ಸಾಧನಗಳನ್ನು ಪರಿಸರ ಮತ್ತು ಐತಿಹಾಸಿಕ ಅನುಭವದ ಉತ್ಪನ್ನಗಳಾಗಿ ಯಾವುದೇ ಸಾರ್ವತ್ರಿಕ ವಿಕಸನ ಪ್ರಕ್ರಿಯೆಗಿಂತ ಹೆಚ್ಚಾಗಿ ವಿವರಿಸಬಹುದು. ಅದು ಸಾಂಸ್ಕೃತಿಕ ಪರಂಪರೆಯಾಗಿದೆ. ಇದು ಅಮೆರಿಕನ್ ಮಾನವಶಾಸ್ತ್ರದ ಸಿದ್ಧಾಂತದಲ್ಲಿ ಪ್ರಮುಖ ಬದಲಾವಣೆ ಎನಿಸಿತು. ಪ್ರಪಂಚದ ಅನೇಕ ಸಮಾಜಗಳು ಮತ್ತು ಅವುಗಳ ವಿಭಿನ್ನ ವ್ಯವಸ್ಥೆಗಳು ಪರಸ್ಪರ ವಿರುದ್ಧವಾಗಿವೆ. ಮಾನವರು ಅವರು ವಾಸಿಸುವ ಸಮಾಜಗಳನ್ನು ಬಂಧಿಸುವ ಮತ್ತು ವಿಭಜಿಸುವ ನಿಯಮಗಳನ್ನು ಮಾಡಿಕೊಂಡಿದ್ದಾರೆ ಮತ್ತು ಜನಾಂಗ, ಲಿಂಗ, ಧಾರ್ಮಿಕ ಮತ್ತು ಜನಾಂಗೀಯ ವ್ಯತ್ಯಾಸವನ್ನು ಒಳಗೊಳ್ಳುವ ಜೈವಿಕ ಸತ್ಯಗಳನ್ನು ಪತ್ತೆಹಚ್ಚದೆ ಈ ನಿಯಮಗಳನ್ನು ಅಧ್ಯಯನ ಮಾಡಬೇಕೆಂದು ಬೋವಾಸ್ ಅವರ ಅಭಿಪ್ರಾಯವಾಗಿತ್ತು. ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಮಾನವೀಯತೆಯ ಸೇತುವೆ ಇಲ್ಲದೆ ವಿಭಜನೆಗಳನ್ನು ಹೊಂದಿದೆ ಎಂಬುದನ್ನು ಸಾಬೀತುಪಡಿಸುತ್ತದೆ ಎಂಬ ಸೈದ್ಧಾಂತಿಕ ಮಹತ್ವಾಕಾಂಕ್ಷೆಯಿಂದ ಮಾನವಶಾಸ್ತ್ರವನ್ನು ರೂಪಿಸಲಾಗಿತ್ತು. ಮಾನವೀಯತೆಯ ಸೇತುವೆ ಇಲ್ಲದ ವಿಭಜನೆಗಳನ್ನು ಹೊಂದಿದೆ ಎಂಬುದನ್ನು ಸಾಬೀತುಪಡಿಸುತ್ತದೆ ಎಂಬ ಸೈದ್ಧಾಂತಿಕ ಮಹತ್ವಾಕಾಂಕ್ಷೆಯಿಂದ ಮಾನವಶಾಸ್ತ್ರವನ್ನು ರೂಪಿಸಲಾಗಿತ್ತು. ಈ ಮಹತ್ವಾಕಾಂಕ್ಷೆಯ ಸ್ವರೂಪ ಮತ್ತು ಅದಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಗೊಂದಲಗಳು ಮತ್ತು ಪ್ರಶ್ನೆಗಳಲ್ಲಿ ಅಂಬೇಡ್ಕರ್ ಕೂಡ ಭಾಗಿಯಾಗಿದ್ದರು. ಮಾನವಶಾಸ್ತ್ರಜ್ಞರ ರೋಮಾಂಚಕ ಸಮುದಾಯದಲ್ಲಿ ಚರ್ಚಿಸಲ್ಪಟ್ಟವು. ಅಂಬೇಡ್ಕರ್ ಅವರು ಗೋಲ್ಡನ್ ವೈಸರ್ ಅವರ ವಿದ್ಯಾರ್ಥಿಯಾಗಿದ್ದರು. ಗೋಲ್ಡನ್ ವೈಸರ್ ಅವರು ಬೋವಾಸ್ ಅವರ ವಿದ್ಯಾರ್ಥಿ ಮತ್ತು ಸಹೋದ್ಯೋಗಿಯಾಗಿದ್ದರು. ನಿರ್ದಿಷ್ಟವಾಗಿ ಹೇಳೋದಾದರೆ ಅಂಬೇಡ್ಕರ್ ಅವರು ಗೋಲ್ಡನ್ ವೈಸರ್ ಅವರ ಮಾರ್ಗದರ್ಶನದಲ್ಲಿ ಸಾಮಾನ್ಯ ಜನಾಂಗಶಾಸ್ತ್ರ, ತಂತ್ರಜ್ಞಾನ ಮತ್ತು ಆದಿಮಾನವರು
ಸಾಮಾನ್ಯ ಜನಾಂಗಶಾಸ್ತ್ರ, ಆದಿಮ ಧರ್ಮ ಮತ್ತು ಪುರಾಣದ ವಿಧಗಳು ಮತ್ತು ಸಾಮಾನ್ಯ ಜನಾಂಗಶಾಸ್ತ್ರ, ಆದಿಮ ಧರ್ಮ ಮತ್ತು ಸಾಮಾಜಿಕ ಸಂಘಟನೆಯ ವಿಧಗಳು ಎಂಬ ಕೋರ್ಸ್ಗಳ ಸರಣಿಯನ್ನು ಅಧ್ಯಯನದ ವಿಷಯಗಳನ್ನಾಗಿ ತೆಗೆದುಕೊಂಡರು. ಬೋವಾಸ್ ಮತ್ತು ಡೂಯಿ ಇಬ್ಬರು ಏಕಕಾಲದಲ್ಲಿ ತತ್ವಶಾಸ್ತ್ರ ವಿಭಾಗದಲ್ಲಿ ಜ್ಞಾನದ ಅಧ್ಯಯನದಲ್ಲಿ ವಿಕಸನೀಯ ಮತ್ತು ಐತಿಹಾಸಿಕ ವಿಧಾನಗಳ ಪರೀಕ್ಷೆ ಎಂಬ ವಿಷಯದ ಕುರಿತು ಜಂಟಿ ವಿಚಾರ ಸಂಕಿರಣವನ್ನು ನಡೆಸಿದರು. ಅವರು ಸ್ಪೆನ್ಸರ್, ಟೈಲರ್, ಫ್ರೇಜರ್, ಲಾಂಗ್, ಲೇವಿ ಬ್ರೋಲ್, ಡರ್ಕೆಮ್, ಹ್ಯಾಫ್ಡಿಂಗ್ ಮತ್ತು ಜೇಮ್ಸ್ ಅವರಿಂದ ಧರ್ಮದ ಸಿದ್ಧಾಂತಗಳನ್ನು ನಿರ್ದಿಷ್ಟವಾಗಿ ಅನ್ವಯಿಸಿದ ಪ್ರಿಮಿಟಿವ್ ರಿಲಿಜನ್ ಎಂಬ ಕೋರ್ಸನ್ನು ಸಹ ಕಲಿಸಿದರು. ಆ್ಯನಿಮಿಸಮ್, ಪೆಟಿಸಮ್, ಪೂರ್ವಜರ ಆರಾಧನೆ, ಜನಾಂಗೀಯ ಚಿತ್ರಣಗಳೊಂದಿಗೆ ಮೊನೊಟೋಟೆಮಿಸಮ್ ಮತ್ತು ಪುರಾಣಗಳ ವಿಷಯಗಳು ಸೇರಿದವು. ಮಾನವಶಾಸ್ತ್ರದ ವಿಭಾಗದ ಈ ವಾತಾವರಣವು ಅಂಬೇಡ್ಕರ್ ಅವರು ಭಾರತದಲ್ಲಿ ಜಾತಿಗಳು, ಅವರ ಕಾರ್ಯವಿಧಾನಗಳು, ಜೆನಿಸಿಸ್ ಮತ್ತು ಅಭಿವೃದ್ಧಿ ಎಂಬ ಪ್ರಬಂಧವನ್ನು ರಚಿಸಲು ಅನುವು ಮಾಡಿಕೊಟ್ಟಿತು. ಈ ಪ್ರಬಂಧವನ್ನು ಅವರು ಮೇ 9, 1916ರಂದು ಸಾಮಾನ್ಯ ಜನಾಂಗಶಾಸ್ತ್ರ, ಆದಿಮ ಧರ್ಮ ಮತ್ತು ಸಾಮಾಜಿಕ ಸಂಘಟನೆಯ ವಿಧಗಳು ಎಂಬ ವಿಷಯದ ಕೋರ್ಸಿಗಾಗಿ ಪ್ರಸ್ತುತಪಡಿಸಿದರು. ಜನಾಂಗಶಾಸ್ತ್ರದ ವಿದ್ಯಾರ್ಥಿಯನ್ನು ಐತಿಹಾಸಿಕ ಸ್ಥಳಗಳ ಸುತ್ತ ವಿದೇಶಿ ಸಂದರ್ಶಕರನ್ನು ಕರೆದೊಯ್ಯುವ ಮಾರ್ಗದರ್ಶಿಗೆ ಹೋಲಿಸುವ ಮೂಲಕ ಈ ಪ್ರಬಂಧವನ್ನು ಅಂಬೇಡ್ಕರ್ ಆರಂಭಿಸಿದರು. ಏಕೆಂದರೆ ಇಬ್ಬರು ಸಾಮಾಜಿಕ ಸಂಸ್ಥೆಗಳನ್ನು ವೀಕ್ಷಿಸಲು ಮಾನವೀಯವಾಗಿ ಸಾಧ್ಯವಿರುವ ಎಲ್ಲ ವಸ್ತುನಿಷ್ಠತೆಯೊಂದಿಗೆ ಅವುಗಳ ಮೂಲ ಮತ್ತು ಕಾರ್ಯವನ್ನು ವಿಚಾರಿಸಲು ಪ್ರಯತ್ನಿಸಬಹುದು. ಮಾನವ ನಾಗರಿಕತೆಯ ಒಟ್ಟು ಮೊತ್ತವನ್ನು ರೂಪಿಸುವ ವಸ್ತುಗಳ ಸ್ಥಳೀಯ, ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಪ್ರದರ್ಶನಗಳಿಗೆ ಸಾಕ್ಷಿಯಾಗಿವೆ. ಆದರೆ ಮಾನವ ಸಂಸ್ಥೆಗಳ ನಿರೂಪಣೆಯಂಥ ವಿಷಯ ಬಹುಮುಖ್ಯವಾದದ್ದು ಎಂಬ ಕಲ್ಪನೆಯನ್ನು ಕೆಲವರು ತಮಾಷೆಯಾಗಿ ತೆಗೆದುಕೊಳ್ಳಬಹುದು. ಹೀಗೆ ತಮ್ಮ ವಾಗ್ಮೀಯ ಕೌಶಲ್ಯವನ್ನು ಪ್ರದರ್ಶಿಸುವ ಉದ್ದೇಶದಿಂದ ಅಂಬೇಡ್ಕರ್ ವಿದ್ವಾಂಸರ ಎದುರು ಜಾತಿ ವಿಷಯವನ್ನು ಮಾನವಶಾಸ್ತ್ರ ವೇದಿಕೆಯಲ್ಲಿ ಪ್ರಸ್ತಾಪಿಸಿದರು. ಅವರು ಬೈಬಲ್ ಮತ್ತು ಬೂಸರ ಪ್ರಾಯೋಗಿಕ ಶಿಕ್ಷಣಶಾಸ್ತ್ರದ ವಿಮರ್ಶಾತ್ಮಕ ಅಧ್ಯಯನ ಮತ್ತು ಬೋವಾಸ್ ಹಾಗೂ ಗೋಲ್ಡನ್ ವೈಸರ್ ಅವರ ಸಾಂಸ್ಕೃತಿಕ ಆಧುನಿಕವಾದಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಬಹಳ ಚೆನ್ನಾಗಿ ಮನನ ಮಾಡಿಕೊಂಡಿದ್ದರು. ಅಂಬೇಡ್ಕರ್ ಅವರು ಈ ಪ್ರಬಂಧದಲ್ಲಿ ಆದಿಮತೆ, ಸಾಮಾಜಿಕ ವಿಕಾಸ, ಜಾತಿ ಮತ್ತು ಆಧುನಿಕತೆ ಕುರಿತು ಇಂದಿನ ಯಾವುದೇ ನಾಗರಿಕ ಸಮಾಜವು ಭಾರತೀಯ ಸಮಾಜಕ್ಕಿಂತ ಹೆಚ್ಚು ಪ್ರಾಚೀನ ಕಾಲದ ಬದುಕುಳಿಯುವಿಕೆಯನ್ನು ಪ್ರಸ್ತುತಪಡಿಸುವುದಿಲ್ಲ ಎಂದು ಹೇಳುತ್ತಾರೆ. ಅವರ ಪ್ರಕಾರ ಈ ಪ್ರಾಚೀನ ಬದುಕುಗಳು ಯಾವ್ಯಾವು? ಜಾತಿ ಎನ್ನುವುದು ಇಂದು ನಮಗೆ ಸಾಮಾನ್ಯ ಎಂದು ಕಾಣಬಹುದು. ಆದರೆ ಅಂಬೇಡ್ಕರ್ ಅವರ ಜೀವನದಲ್ಲಿ ಈ ಜಾತಿ ಎಂಬ ಪೀಡಂಭೂತ ಸಾಕಷ್ಟು ಪ್ರತಿಕೂಲಕರ ಪರಿಸ್ಥಿತಿಗಳನ್ನುಂಟು ಮಾಡಿತು. ಅಂದು ತಮ್ಮ ಪ್ರಬಂಧದ ಸಾರಾಂಶವನ್ನು ಹೇಳುವ ಸಂದರ್ಭದಲ್ಲಿ ಈ ಪ್ರಾಚೀನ ಬದುಕುಳಿಯುವಿಕೆಗಳಲ್ಲಿ ಒಂದಾಗಿರುವ ಜಾತಿಯ ಕುರಿತು ವಿಶೇಷವಾಗಿ ನಿಮ್ಮ ಗಮನವನ್ನು ಸೆಳೆಯಲು ನಾನು ಬಯಸುತ್ತೇನೆ. ಇದು ಕಸ್ಟಮ್ ಆಫ್ ಎಕ್ಸೋಗಾಮಿ. ಆದಿಮ ಪ್ರಪಂಚಗಳಲ್ಲಿ ಎಕ್ಸೋಗಾಮಿಯ ಪ್ರಭುತ್ವವು ಯಾವುದೇ ವಿವರಣೆ ಅಗತ್ಯವಿಲ್ಲದಿರುವಷ್ಟು ಚೆನ್ನಾಗಿ ತಿಳಿದಿರುವ ಸತ್ಯವಾಗಿದೆ. ಅನ್ಯಪತ್ನಿತ್ವದ ಪ್ರಾಚೀನ ಪದ್ಧತಿಯನ್ನು ಸತ್ಯವೆಂದು ಪರಿಗಣಿಸುವುದು ಸ್ವಯಂ ಸ್ಪಷ್ಟವಾದ ಸತ್ಯ ಎಂದು ಅಂಬೇಡ್ಕರ್ ವಾದಿಸಿದರು. ಅಂಬೇಡ್ಕರ್ ಜಾತಿ ಭೇದಗಳನ್ನು ಪುನರುಜ್ಜೀವನಗೊಳಿಸಲಾಗುತ್ತದೆ ಮತ್ತು ಉಳಿಸಿಕೊಂಡು ಹೋಗಲಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಜಾತಿ, ಲಿಂಗ, ಹಿಂಸಾಚಾರ ಮತ್ತು ಜೈವಿಕ ಅಗತ್ಯತೆ ಪ್ರಮುಖ ವಿಘಟನೆಯಾಗಿದೆ ಮತ್ತು ಇದು ನನ್ನ ಮತ್ತು ಅಧ್ಯಾಪಕರುಗಳಲ್ಲಿ ಹೊರಹೊಮ್ಮುತ್ತಿರುವ ಪ್ರಾಚೀನತೆಯ ಕುರಿತಾದ ವಿಮರ್ಶಾತ್ಮಕ ವಿಚಾರವಾಗಿದೆ ಎಂದು ಹೇಳಿದರು. ಈ ಪ್ರಬಂಧವು ಕೊಲಂಬಿಯಾ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರ ವಿಭಾಗದಲ್ಲಿ ಅಂಬೇಡ್ಕರ್ ಅವರ ದೀರ್ಘಕಾಲದ ಜಾತಿ ಸೈದ್ಧಾಂತಿಕ ಪರಿಶೋಧನೆಗಳ ಆರಂಭವನ್ನು ಗುರುತಿಸುತ್ತದೆ. ಅಂಬೇಡ್ಕರ್ ಅವರು ಈ ಪ್ರಬಂಧವನ್ನು ಇಂಡಿಯನ್ ಆ್ಯಂಟಿಕ್ವೇರಿಯಲ್ಲಿ ಮೇ 1917ರಲ್ಲಿ ಪ್ರಕಟಿಸಿದರು ಮತ್ತು 1944ರ ಅಂತ್ಯದವರೆಗೂ ತಮ್ಮ ಈ ಪ್ರಬಂಧದ ಕುರಿತು ಹೆಮ್ಮೆ ಪಡುತ್ತಿದ್ದರು. ಅವರ ಕೃತಿ ದಿ ಅನಿಹಿಲೇಷನ್ ಆಫ್ ಕ್ಯಾಸ್ಟ್ನ 3ನೇ ಆವೃತ್ತಿಯ ಮುನ್ನುಡಿಯಲ್ಲಿ ಅವರು ಹೀಗೆ ಹೇಳಿದ್ದಾರೆ. ಮೇ 1917ರ ಇಂಡಿಯನ್ ಆ್ಯಂಟಿಕ್ವೇರಿ ಜರ್ನಲ್ನ ಸಂಚಿಕೆಯಲ್ಲಿ ಪ್ರಕಟವಾದ ಭಾರತದಲ್ಲಿ ಜಾತಿಗಳು, ಅವುಗಳ ಮೂಲ ಮತ್ತು ಅದರ ಕಾರ್ಯವಿಧಾನ ಎಂಬ ನನ್ನ ಇನ್ನೊಂದು ಪ್ರಬಂಧವನ್ನು ಮರುರೂಪಿಸುವುದು ನನ್ನ ಉದ್ದೇಶವಾಗಿತ್ತು. ಅದರ ಹೊಸ ಆವೃತ್ತಿಗೆ ಬೇಡಿಕೆ ಇದೆ, ಆದರೆ ನನಗೆ ಅದು ಸಾಧ್ಯವಾಗಲಿಲ್ಲ.
ನಾನು ಹಾಗೆ ಮಾಡಲು ಸಾಧ್ಯವಾಗುವ ನಿರೀಕ್ಷೆ ಬಹಳ ಕಡಿಮೆ ಇರುವುದರಿಂದ ಮತ್ತು ಸಾರ್ವಜನಿಕರಿಂದ ಅಪಾರವಾದ ಬೇಡಿಕೆ ಇರುವುದರಿಂದ ಈಗ ಇದರ 2ನೇ ಆವೃತ್ತಿಯು ಮರುಮುದ್ರಣವಾಗುತ್ತಿರುವುದು ನನಗೆ ತೃಪ್ತಿ ತಂದಿದೆ. ಪ್ರಾಚೀನ ಭಾರತ ವಾಣಿಜ್ಯ ಎಂಬ ಪ್ರಬಂಧವನ್ನು ಮಂಡಿಸುವ ಮೂಲಕ, ಅಂದರೆ ಏನ್ಸಿಯಂಟ್ ಇಂಡಿಯನ್ ಕಾಮರ್ಸ್ ಪತ್ರಿಕೆಯಲ್ಲಿ ಬರ್ತದೆ, ಮೂಲಕ ಜೂನ್ 2, 1915 ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ತತ್ವಶಾಸ್ತ್ರ ಮತ್ತು ಮಾನವಶಾಸ್ತ್ರ ಐಚ್ಛಿಕ ವಿಷಯಗಳೊಂದಿಗೆ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ಪ್ರಾಚೀನ ಭಾರತೀಯ ವಾಣಿಜ್ಯ ಪ್ರಬಂಧವನ್ನು ಮಂಡಿಸಿದ ನಂತರದ ವರ್ಷದಲ್ಲಿ ಅಮೆರಿಕದ ಪ್ರತಿಷ್ಠಿತ ಡಾಕ್ಟರ್ ಎ. ಗೋಲ್ಡನ್ ವಿಸರ್ ಸ್ಮರಣಾರ್ಥ ಏರ್ಪಡಿಸಿದ ಮಾನವಶಾಸ್ತ್ರ ವಿಚಾರ ಸಂಕಿರಣದಲ್ಲಿ ಭಾರತೀಯ ಜಾತಿಗಳು, ಅವುಗಳ ಉಗಮ ಮತ್ತು ವಿಕಾಸ, ಕ್ಯಾಸ್ಟ್ ಇನ್ ಇಂಡಿಯಾ, ದೇರ್ ಮೆಕಾನಿಸಮ್, ಜೆನೆಸಿಸ್ ಆ್ಯಂಡ್ ಡೆವಲಪ್ಮೆಂಟ್ ಎಂಬ ಪ್ರಬಂಧವನ್ನು ಮಂಡಿಸಲು ವಿಚಾರ ಸಂಕಿರಣದ ಸ್ವಾಗತ ಸಮಿತಿಯ ಸೂಚನೆಯಂತೆ ತಮ್ಮ ಪ್ರಬಂಧವನ್ನು ಮಂಡಿಸಲು ಪ್ರಬಂಧದ ಶೀರ್ಷಿಕೆ ಮತ್ತು ವಿಷಯ ಸೂಚಿಯನ್ನು ಸ್ವಾಗತ ಸಮಿತಿ ಉಪಸಮಿತಿಗೆ ಸಲ್ಲಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದರು. ಇದೊಂದು ಪ್ರತಿಷ್ಠಿತ ವಿದ್ವಾಂಸರಿಂದ ಕೂಡಿದ ವೇದಿಕೆಯಾಗಿದ್ದು, ಅಂಥ ವೇದಿಕೆಯಲ್ಲಿ ತಮ್ಮ ಪ್ರಬಂಧವನ್ನು ಮಂಡಿಸಬೇಕೆಂಬ ಅಭಿಲಾಷೆಯನ್ನು ಅಂಬೇಡ್ಕರ್ ಅವರು ಹೊಂದಿದ್ದರು. ಆದರೆ ತಾವು ಸಲ್ಲಿಸಿರುವ ಪ್ರಬಂಧ ಆಯ್ಕೆಯಾಗುತ್ತದೋ ಇಲ್ಲವೋ ಎಂಬ ಒತ್ತಡದಲ್ಲಿದ್ದರು. ನಿಮ್ಮ ಪ್ರಬಂಧವನ್ನು ಸ್ವೀಕರಿಸಲಾಗಿದೆ ಎಂಬ ಪ್ರತ್ಯುತ್ತರ ಸ್ವಾಗತ ಸಮಿತಿಯಿಂದ ಬಂದ ಮೇಲೆ ಅವರು ತುಂಬ ಸಂತೋಷಪಟ್ಟರು ಮತ್ತು ತಮ್ಮ ಪ್ರಬಂಧವನ್ನು ವಿಚಾರ ಸಂಕಿರಣದಲ್ಲಿ ಮಂಡಿಸಿದರು. ಈ ವಿಚಾರ ಸಂಕಿರಣದಲ್ಲಿ ಪ್ರಬಂಧ ಮಂಡಿಸಿದ ಬಹುತೇಕ ಎಲ್ಲರೂ ಪ್ರಖ್ಯಾತ ವಿದ್ವಾಂಸರು ಮತ್ತು ಮಾನವಶಾಸ್ತ್ರ ವಿಷಯದಲ್ಲಿ ಪಂಡಿತರಾಗಿದ್ದರು. ಸಂಶೋಧನಾತ್ಮಕವಾದ ಈ ಪ್ರಬಂಧದಲ್ಲಿ ಜಾತಿಗಳ ಉಗಮ ವಿಕಾಸವನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ಅಂಬೇಡ್ಕರ್ ಅವರು ವಿವರಿಸಿದರು. ಜಾತಿ ಹಿಂದೂ ಧರ್ಮದ ಅವಿಭಾಜ್ಯಾಂಗವೆಂದು, ಅದು ದೇಶದ ಜನತೆಯನ್ನು ಸಾವಿರಾರು ವಿಭಿನ್ನ ಘಟಕಗಳನ್ನಾಗಿ ಒಡೆದಿದೆಯೆಂದು, ಸ್ವಜಾತಿ ವಿವಾಹಗಳೇ ಜಾತಿಯ ಮೂಲವೆಂದು, ಈ ಪದ್ಧತಿಯ ಮೂಲಕ ಪರಸ್ಪರ ಜಾತಿಗಳು ಒಂದಾಗದಂತೆ ತಡೆಯಲಾಗುತ್ತಿದೆ ಎಂದು, ನಿಮ್ಮ ಜಾತಿಯ ಜನ ಎಷ್ಟೇ ಧರ್ಮನಿಷ್ಠರಾದರೂ ಉತ್ತಮವಾದ ವರ್ಗಕ್ಕೆ ಸೇರಲಾರರೆಂದು, ಸಾಮಾಜಿಕ, ಧಾರ್ಮಿಕ ಮತ್ತು ಆರ್ಥಿಕ ವಿಪತ್ತುಗಳಿಗೆ ಮಾತ್ರ ಅವರು ವಾರಸುದಾರರೆಂದು ಅಂಬೇಡ್ಕರ್ ಅವರು ಚಾರಿತ್ರಿಕ ಹಿನ್ನೆಲೆಯಲ್ಲಿ ಜಾತೀಯತೆಯ ಭೀಕರತೆಯನ್ನು ನಿರೂಪಿಸಿದರು. ವಿಶ್ವದ ನಾಗರಿಕ ಸಮಾಜಗಳಲ್ಲಿ ಭಾರತೀಯ ಸಮಾಜದಷ್ಟು ಹಳೆಯ ಮತ್ತು ಗೊಡ್ಡು ಸಂಪ್ರದಾಯಗಳ ಆಧಾರದ ಮೇಲೆ ಜೀವನ ಮಾಡುತ್ತಿರುವ ಬೇರೊಂದು ಸಮಾಜವನ್ನು ಕಾಣಲು ಸಾಧ್ಯವಿಲ್ಲ. ಅದರ ಧರ್ಮದಷ್ಟು ಜಡ್ಡುಗಟ್ಟಿರುವ ಧರ್ಮ ಮತ್ತೊಂದಿಲ್ಲ. ಕಾಲ ಮತ್ತು ದೇಶಾತೀತವಾಗಿ ಮಾನವ ನಾಗರಿಕತೆ ಒಂದೆಡೆ ಬೆಳೆಯುತ್ತಿದ್ದರೆ ಭಾರತೀಯ ಸಮಾಜ ತನ್ನ ಆದಿಮಾನವ ಕಾನೂನುಗಳಿಂದ ಮೃಗಿಯಾಗಿ ಬಸುಗುಟ್ಟುತ್ತಿರುವುದನ್ನು ಇಂದಿಗೂ ಕಾಣಬಹುದೆಂದು ತಿಳಿಸಿದರು. ಸತಿಸಗಮನ ಪದ್ಧತಿಯಂಥ ನೀಚ ಆಚರಣೆಗೂ ಜಾತಿಗೂ ಅವಿನಾಭಾವ ಸಂಬಂಧವಿದೆ ಎಂದು ತಮ್ಮ ಪ್ರಬಂಧದಲ್ಲಿ ವಿಷಯ ಮಂಡಿಸಿದ ಅಂಬೇಡ್ಕರ್ ಅವರು, ಇಂಥ ಅನಿಷ್ಟ ಪದ್ಧತಿಗಳ ಮೂಲಕ ಮಹಿಳೆಯ ಸ್ವಾತಂತ್ರ್ಯಕ್ಕೆ ಬೆಲೆ ಇಲ್ಲದಂತೆ ಮಾಡಲಾಗಿದೆ ಎಂದರು. ಅಂಬೇಡ್ಕರ್ ಕೇವಲ ಒಬ್ಬ ವಿದ್ಯಾರ್ಥಿಯಾಗಿ ಆ ಕಾಲದ ವಿದ್ವಾಂಸರು ಮತ್ತು ಹಿಂದೂ ಚಿಂತಕರಿಂದ ಸಾಧ್ಯವಾಗದ ಸತಿ ಪದ್ಧತಿ ಮತ್ತು ಅದಕ್ಕೆ ಮೂಲವಾಗಿದ್ದ ಜಾತಿ ಪದ್ಧತಿ ಕುರಿತು ಪ್ರತಿಷ್ಠಿತ ವೇದಿಕೆ ಮೇಲೆ ಒಂದು ವೈಜ್ಞಾನಿಕ ಸಿದ್ಧಾಂತವನ್ನು ಮಂಡಿಸಿದರು. ತಮ್ಮ ವಿಷಯವನ್ನು ಹಂತವಾಗಿ ಮಂಡಿಸುವ ಮೂಲಕ ಸಭಿಕರ ಗಮನವನ್ನು ಸೆಳೆದರು. ಜಾತಿಯ ಕುರಿತು ಅಂಬೇಡ್ಕರ್ ಅವರ ತಿಳುವಳಿಕೆಯು ವ್ಯವಸ್ಥಿತ ಜಾತಿ ಪೂರ್ವಗ್ರಹದ ಅವರ ಹಿಂದಿನ ಅನುಭವಗಳು ಅವರಿಗೆ ಜಾತಿ ಕುರಿತು ವ್ಯವಸ್ಥಿತವಾಗಿ ಪ್ರಬಂಧ ಮಂಡಿಸಲು ಸಹಾಯ ಮಾಡಿದವು. ಕೇವಲ 24 ವರ್ಷದ ಯುವಕರಾಗಿದ್ದ ಅಂಬೇಡ್ಕರ್ ಅವರ ಜ್ಞಾನವನ್ನು ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು ಮತ್ತು ಸಭಿಕರೆಲ್ಲರೂ ಕೊಂಡಾಡಿದರು. ಈ ಯುವಕ ಮುಂದೆ ದೊಡ್ಡ ವಿದ್ವಾಂಸನಾಗುತ್ತಾನೆಂದು ಎಲ್ಲರೂ ಅಭಿಪ್ರಾಯಪಟ್ಟರು. ಈ ಪ್ರೋತ್ಸಾಹವು ಅಂಬೇಡ್ಕರ್ ಅವರು ತಮ್ಮ ಬರವಣಿಗೆಯನ್ನು ಮತ್ತಷ್ಟು ತೀವ್ರಗೊಳಿಸಲು ನೆರವಾಯಿತು. ಅಂಬೇಡ್ಕರ್ ಅವರು ಯುವಕರಿದ್ದಾಗಲೇ ಪುಸ್ತಕಗಳು ಮತ್ತು ಗ್ರಂಥಾಲಯಗಳ ಅಪಾರವಾದ ಪ್ರೀತಿಯನ್ನು ಬೆಳೆಸಿಕೊಂಡಿದ್ದರು. ಅವರ ಈ ಪ್ರೀತಿ ಎಷ್ಟಿತ್ತೆಂದರೆ, ಮುಂಬೈನಲ್ಲಿ ಸರ್ ಫಿರೋಜ್ ಶಾ ಮೆಹ್ತಾ ಅವರು ಮರಣ ಹೊಂದಿದಾಗ ಮುಂಬೈನ ಪುರಸಭೆಯವರು ಅವರ ಪ್ರತಿಮೆಯೊಂದನ್ನು ಸ್ಥಾಪಿಸಬೇಕೆಂದು ಯೋಜನೆಯನ್ನು ರೂಪಿಸುತ್ತಿರುತ್ತಾರೆ. ಈ ವಿಷಯವು ಪತ್ರಿಕೆಗಳ ಮೂಲಕ ಅಮೆರಿಕದಲ್ಲಿದ್ದ ಅಂಬೇಡ್ಕರ್ ಅವರಿಗೆ ತಿಳಿಯಿತು. ಇದೊಂದು ಮೂರ್ಖತನ ಆಲೋಚನೆ ಎಂದು 1916 ಮಾರ್ಚ್ ತಿಂಗಳಿನಲ್ಲಿ ನ್ಯೂಯಾರ್ಕ್ನಿಂದಲೇ ಬಾಂಬೆ ಕ್ರಾನಿಕಲ್ ಪತ್ರಿಕೆ ಪತ್ರವೊಂದನ್ನು ಬರೆದು ಫಿರೋಜ್ ಶಾ ಅವರ ಪ್ರತಿಮೆಯನ್ನು ಸ್ಥಾಪಿಸಲು ಆಲೋಚಿಸಿರುವ ಮುಂಬೈ ಪುರಸಭೆಯ ನಿರ್ಧಾರ ಕ್ಷುಲ್ಲಕ ಮತ್ತು ಯೋಗ್ಯವಲ್ಲದ ಕ್ರಮವಾಗಿದೆ. ಸಮಾಜದ ಬೆಳವಣಿಗೆ ಮತ್ತು ಪ್ರಗತಿಯಲ್ಲಿ ಒಂದು ಸಂಸ್ಥೆಯಾಗಿ ಗ್ರಂಥಾಲಯದ ಮೌಲ್ಯವನ್ನು ನಾವು ಇನ್ನು ಅರಿತುಕೊಳ್ಳದಿರುವುದು ದುರದೃಷ್ಟಕರ. ಸಮಾಜವೊಂದರ ಬೆಳವಣಿಗೆಯಲ್ಲಿ ಗ್ರಂಥಾಲಯಗಳು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ. ಮುಂಬೈ ನಗರದಲ್ಲಿ ಕೆಲವು ಖಾಸಗಿ ಗ್ರಂಥಾಲಯಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತವೆ.
ಆದರೆ ಇಂದಿಗೂ ಮುಂಬೈನಂಥ ಪ್ರಬುದ್ಧ ಸಾರ್ವಜನಿಕರು ಒಳ್ಳೆಯ ಸುಸಜ್ಜಿತ ಕಟ್ಟಡವನ್ನು ಹೊಂದಿರದ ಗ್ರಂಥಾಲಯವೊಂದು ಇಲ್ಲದಿರುವುದು ನಾಚಿಕೆಗೇಡಿನ ವಿಷಯವೇ ಸರಿ. ಇನ್ನಾದರೂ ನಾವು ಇದರ ಕುರಿತು ಚಿಂತಿಸದಿದ್ದರೆ ಸರಿಯಿಲ್ಲ. ನಾವು ಅದನ್ನು ಎಷ್ಟು ಬೇಗನೆ ಸರಿಪಡಿಸಿಕೊಳ್ಳುತ್ತೀವೋ ಅಷ್ಟು ಒಳ್ಳೆಯದು. ಫಿರೋಜ್ ಶಾ ಅವರ ಸ್ಮರಣಾರ್ಥ ಪ್ರತಿಮೆಯನ್ನು ಸ್ಥಾಪಿಸುವ ಬದಲಾಗಿ ವಿಶಾಲವಾದ ಗ್ರಂಥಾಲಯ ಕಟ್ಟಡವೊಂದನ್ನು ಕಟ್ಟಿದರೆ ಮುಂಬೈನಲ್ಲಿ ಅಲ್ಲಲ್ಲಿ ಇರುವ ಖಾಸಗಿ ಮತ್ತು ಸರ್ಕಾರಿ ಗ್ರಂಥಾಲಯಗಳಲ್ಲಿರುವ ಪುಸ್ತಕಗಳನ್ನೆಲ್ಲ ಒಂದೇ ಕಟ್ಟಡಕ್ಕೆ ವರ್ಗಾಯಿಸುವ ಮೂಲಕ ಒಂದು ಬೃಹತ್ ಗ್ರಂಥಾಲಯವನ್ನು ನಿರ್ಮಾಣ ಮಾಡೋದು ಸೂಕ್ತ. ಫಿರೋಜ್ ಶಾ ಮೆಹ್ತಾ ಅವರು ಒಬ್ಬ ಮುತ್ಸದ್ದಿ ವಿದ್ವಾಂಸರ ನೆನಪಿನಲ್ಲಿ ಒಂದು ಗ್ರಂಥಾಲಯವನ್ನು ಸ್ಥಾಪಿಸುವುದು ಪ್ರತಿಮೆಯನ್ನು ನಿಲ್ಲಿಸುವುದಕ್ಕಿಂತ ಉತ್ತಮ ಎಂದು ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು. ಪ್ರೊಫೆಸರ್ ಎಡ್ವಿನ್ ಸೆಲಿಗ್ಮನ್ ಅವರಿಗೆ ಬರೆದ ಅಪರೂಪದ ಪತ್ರ. ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅವರು MA ಪದವಿಯನ್ನು ಮುಗಿಸಿದ ಕೇವಲ 1 ವರ್ಷದ ನಂತರ ತಮ್ಮ 26ನೇ ವಯಸ್ಸಿನಲ್ಲಿ ಬ್ರಿಟಿಷ್ ಭಾರತದಲ್ಲಿ ಪ್ರಾಂತೀಯ ಹಣಕಾಸು ವಿಕಸನ ಎಂಬ ಮಹಾಪ್ರಬಂಧವನ್ನು ಪ್ರೊಫೆಸರ್ ಎಡ್ವಿನ್ ಸೆಲಿಗ್ಮನ್ ಅವರ ಮಾರ್ಗದರ್ಶನದಲ್ಲಿ ಮಂಡಿಸುವ ಮೂಲಕ ಜೂನ್ 8, 1916ರಂದು PhD ಪದವಿಯನ್ನು ಪಡೆದರು. ಅವರು ತಮ್ಮ ಪ್ರಬಂಧದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ವ್ಯವಸ್ಥೆಯು ಭಾರತದ ಅಭಿವೃದ್ಧಿ ಮೇಲೆ ಬೀರಿದ ದುಷ್ಪರಿಣಾಮಗಳ ಕುರಿತು ಬೆಳಕು ಚೆಲ್ಲಿದರು. ತಮ್ಮ ಈ ಪ್ರಬಂಧವನ್ನು ಅವರ ಉನ್ನತ ಶಿಕ್ಷಣಕ್ಕೆ ಸಹಾಯ ಮಾಡಿದ ಬರೋಡಾದ ಮಹಾರಾಜರಾದ ಶ್ರೀ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರಿಗೆ ಅರ್ಪಿಸುವ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಅವರು ತೋರಿದ ಅತ್ಯುತ್ತಮ ಸಾಧನೆಗಾಗಿ ಕಲಾ ವಿಭಾಗದ ವಿದ್ಯಾರ್ಥಿಗಳು ಮತ್ತು ಪ್ರಾಧ್ಯಾಪಕರುಗಳ ವಿಶೇಷ ಭೋಜನಕೂಟವನ್ನು ಏರ್ಪಾಟು ಮಾಡುವ ಮೂಲಕ ಗೌರವಿಸಿದರು. ಅಂಬೇಡ್ಕರ್ ಅವರು ಸಲ್ಲಿಸಿದ ಪ್ರಬಂಧದ ಕುರಿತು ಅಂಬೇಡ್ಕರ್ ಅವರ ಪ್ರಾಧ್ಯಾಪಕರಾಗಿದ್ದ ಪ್ರೊಫೆಸರ್ ಎಡ್ವಿನ್ ಸೆಲಿಗ್ಮನ್ ಅವರು ಅಂಬೇಡ್ಕರ್ ಅವರು ವಾಸ್ತವಾಂಶಗಳನ್ನು ವಸ್ತುನಿಷ್ಠವಾಗಿ ತಮ್ಮ ಪ್ರಬಂಧದಲ್ಲಿ ನೀಡಿದ್ದಾರೆ. ಅವರು ತಮ್ಮ ತಾಯ್ನಾಡಿನಲ್ಲಿ ನಡೆಯುತ್ತಿರುವ ಆಸಕ್ತಿದಾಯಕವಾದ ವಿಷಯಗಳನ್ನು ನಿಷ್ಪಕ್ಷಪಾತವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಈ ವಿಷಯಗಳು ಭಾರತಕ್ಕೆ ಮಾತ್ರವಲ್ಲದೆ ಇತರ ದೇಶಗಳಿಗೂ ಅನ್ವಯಿಸುತ್ತವೆ ಎಂದು ಅಭಿಪ್ರಾಯಪಟ್ಟರು. ಅವರು ಮಂಡಿಸಿದ ಈ ಪ್ರೌಢ ಪ್ರಬಂಧದಲ್ಲಿ ಭಾರತದ ಆರ್ಥಿಕ ಪರಿಸ್ಥಿತಿಯ ಪ್ರತಿಪಾದನೆಯಲ್ಲಿ ಅಂಬೇಡ್ಕರ್ ಅವರ ದೇಶಾಭಿಮಾನ ಹುದುಗಿತ್ತು. ಬ್ರಿಟಿಷ್ ಅಧಿಕಾರಶಾಹಿಯ ನ್ಯೂನತೆಗಳನ್ನು, ವಸಾಹತುಶಾಹಿಯ ಕುಟಿಲೋಪಾಯಗಳನ್ನು, ಪ್ರತಿಗಾಮಿ ಶಕ್ತಿಗಳ ವೈಪರೀತ್ಯಗಳನ್ನು ಅವರು ಈ ಪ್ರಬಂಧದಲ್ಲಿ ಬಯಲಿಗೆಳೆದರು. ಆಂಗ್ಲರ ಆಡಳಿತದಲ್ಲಿ ಭೌತಿಕ ಪ್ರಗತಿ ಸಾಧ್ಯವಾಗದಿದ್ದರೂ ಭಾರತೀಯರು ಮೂಕ ಪ್ರಾಣಿಗಳಂತೆ ದಾಸ್ಯದಲ್ಲಿ ಒದ್ದಾಡುತ್ತಿದ್ದಾರೆ ಎಂಬುದನ್ನು ಮನವರಿಕೆ ಮಾಡಿಕೊಟ್ಟರು. ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ ಆರ್ಥಿಕ ನೀತಿಯು ಇಂಗ್ಲೆಂಡಿನ ಕೈಗಾರಿಕೋದ್ಯಮಿಗಳ ಹಿತಾಸಕ್ತಿಯನ್ನು ಅವಲಂಬಿಸಿದೆ ಎಂಬುದನ್ನು ಅವರು ಖಚಿತಪಡಿಸಿದರು. ಭಾರತದ ಮೊದಲ ಸಾಲಿನ ರಾಜಕೀಯ ತತ್ವಚಿಂತಕರಲ್ಲಿ ಅಮೆರಿಕ ದೇಶದಲ್ಲಿ ಶಿಕ್ಷಣ ಪಡೆದ ಮೊದಲಿಗರಲ್ಲಿ ಅಂಬೇಡ್ಕರ್ ನಿಲ್ಲುತ್ತಾರೆ. ಅದರಲ್ಲೂ ಮುಖ್ಯವಾಗಿ ಯಾವ ನೆಲದಲ್ಲಿ ಅಸಮಾನತೆ ಮತ್ತು ಶೋಷಣೆಗಳ ವಿರುದ್ಧ ಅಬ್ರಹಾಂ ಲಿಂಕನ್ ಹಾಗೂ ವಾಷಿಂಗ್ಟನ್ ಬೂಕರ್ನಂಥ ಮಾನವತಾವಾದಿ ಹೋರಾಟಗಾರರು ಇಡೀ ವಿಶ್ವಕ್ಕೆ ಸಮಾನತೆ ಮತ್ತು ಮಾನವ ಘನತೆಗಳ ಪಾಠವನ್ನು ಬೋಧಿಸಿದರೋ ಆ ನೆಲದಲ್ಲಿ ಅಂಬೇಡ್ಕರ್ ಅವರು ವಿಶ್ವವಿದ್ಯಾಲಯ ಹೆಮ್ಮೆ ಪಡಬಹುದಾದ ವಿದ್ಯಾರ್ಥಿಗಳಲ್ಲೊಬ್ಬರಾಗಿದ್ದರು ಎಂಬ ಐತಿಹಾಸಿಕ ದಾಖಲೆಯಾಗಿ ಉಳಿದಿದೆ. ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅಂಬೇಡ್ಕರ್ ಅವರು MA ಪದವಿಗಾಗಿ ಸಲ್ಲಿಸಿದ ಪ್ರಬಂಧದ ಛಾಯಾಚಿತ್ರ. ಕೊನೆ ಟಿಪ್ಪಣಿಗಳು. ಫೋಟೋ ಬೈ FWP ಜುಲೈ 2004. ಕೊನೆ ಟಿಪ್ಪಣಿ 2. ಸ್ಕಾಟರ್-ಸ್ಟ್ರೋಡ್ ದಿ ಇವ್ಯಾಲ್ಯೂಯೇಷನ್ ಆಫ್ ಫ್ರಾಗ್ಮೆಂಟಿಸಮ್ ಇನ್ ಇಂಡಿಯಾ, ಹಾರ್ಪರ್ ಕೊಲೋನಿ ಪಬ್ಲಿಷರ್, ಆರ್ಯನ್ 2023. ಕೊನೆ ಟಿಪ್ಪಣಿ 3. ಅನ್ಟಚಬಲ್ ರಿಪ್ರೆಸೆಂಟೆಡ್ ಬೈ ಅಂಬೇಡ್ಕರ್, ಕೊಲಂಬಿಯಾ ಅಲ್ಯುಮಿನಿ ನ್ಯೂಸ್, ಡಿಸೆಂಬರ್ 19, 1930. ಪೇಜ್ 12 ಫ್ರಮ್ ದಿ ಕೊಲಂಬಿಯಾ ಯೂನಿವರ್ಸಿಟಿ ಆರ್ಚಿವ್ಸ್. ಕೊನೆ ಟಿಪ್ಪಣಿ 4.
Kadam meaning Kadam. Kadam. Meaning of Ambedkar conversion to Buddhism and other essay 1. 185. Dr. Ambedkar, the Hindu religion, there is place for God and for the soul, but where is there place for human life? In Ambedkar writing and speeches edited and translated by Narendra Jadhav, Konark Publication, New Delhi, 2016. 186. Scotter Strode. The evaluation of pragmatism in India, Arthur Collins, publisher, Aryan, 2023. ಕೊನೆ ಟಿಪ್ಪಣಿ 7. HTT